ರಮೇಶ್ ಜಿಗಜಿಣಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆ ಸಚಿವರಾಗಿರುವ ರಮೇಶ್ ಜಿಗಜಿಣಗಿ 5 ಬಾರಿ ಸಂಸದರಾಗಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ದೆಹಲಿಯನ್ನ ಪ್ರವೇಶಿಸಿದರು. ರಮೇಶ್ ಚಂದ್ರಪ್ಪ ಜಿಗಜಿಣಗಿ 1952ರ ಜೂನ್ 28ರಂದು ಚಂದ್ರಪ್ಪ ಮತ್ತು ಬೋರಮ್ಮ ದಂಪತಿಯ ಮಗನಾಗಿ ವಿಜಯಪುರದ ಅಥರ್ಗಾದಲ್ಲಿ ಜನಿಸಿದ್ರು. BLDEA ಕಲಾ ಕಾಲೇಜಿನಲ್ಲಿ BA ಪದವಿ ಪಡೆದ್ರು. ಬಳಿಕ ತಮ್ಮ ಸ್ನಾತಕೋತ್ತರ ಪದವಿಯನ್ನ ಸಹ ಅಲ್ಲಿಯೇ ಪೂರ್ಣಗೊಳಿಸಿದ್ರು. ಕೃಷಿ ಕುಟುಂಬದವರಾದ ಅವರು ದ್ರಾಕ್ಷಿ ಬೆಳೆಗಾರರಾಗಿದ್ರು. ಆ ಸಂದರ್ಭದಲ್ಲಿ ವೈನ್ ಉದ್ಯಮ ಬೆಳವಣಿಗೆ ಹೊಂದುತ್ತಿತ್ತು. ನಂತರದ ದಿನಗಳಲ್ಲಿ ರಮೇಶ್ ಜಿಗಜಿಣಗಿ ಕರ್ನಾಟಕ ರಾಜ್ಯವು ವೈನ್ ನೀತಿ ಜಾರಿಗೊಳಿಸಿದ ಬಳಿಕ ಹಂಪಿ ಹೆರಿಟೇಜ್ ಎಂಬ ಸ್ವಂತ ವೈನ್ ಉದ್ದಿಮೆಯನ್ನ ಆರಂಭಿಸಿದ್ರು. ಅವರು ಸಂಗೀತಗಾರರು ಹೌದು. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಅವರು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ರಾಜಕೀಯ ನೆಲೆ ಕಂಡುಕೊಂಡರು. ರಾಜಕೀಯದಲ್ಲಿ ಗುರುತು ಮೂಡಿಸಿದ್ದು ಕಾಂಗ್ರೆಸ್ನ ಬಿ ಶಂಕರಾನಂದ್ ಅವರನ್ನ ಸೋಲಿಸುವ ಮೂಲಕ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಅವರು ಕೇಂದ್ರ ಸಚಿವ ಮತ್ತು 7 ಬಾರಿ ಸಂಸದರಾಗಿದ್ದ ಶಂಕರಾನಂದ್ ಅವರನ್ನ ತಮ್ಮ ಮೊದಲ ಚುನಾವಣೆಯಲ್ಲಿಯೇ 1,31,238 ಮತಗಳ ಅಂತರದಿಂದ ಸೋಲಿಸಿ 12ನೇ ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. 1998, 1999 ಮತ್ತು 2004ರಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು. 2009 ಮತ್ತು 2014ರ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಸಂಸದರಾಗಿ ಲೋಕಸಭೆಯನ್ನ ಪ್ರವೇಶಿಸಿದ್ರು. ಆರಂಭದಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯದ ಪಾಠವನ್ನ ಕಲಿತರು. ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಸ್ಥಾಪಿಸಿದಾಗ ಅವರಿಗೆ ಬೆಂಬಲವಾಗಿ ಜೊತೆಗೆ ತೆರಳಿದ ಮೊದಲ ಶಾಸಕರಲ್ಲಿ ಜಿಗಜಿಣಗಿಯು ಒಬ್ಬರು. ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರು ಹೊಸ ಪಕ್ಷವನ್ನ ಸೇರ್ಕೊಂಡ್ರು. ಲೋಕಶಕ್ತಿಯು ಸಂಯುಕ್ತ ಜನತಾದಳದೊಂದಿಗೆ ವಿಲೀನವಾದಾಗ ಜನತಾದಳಕ್ಕೆ ಮರು ಸೇರ್ಪಡೆಯಾದ್ರು. ರಾಮಕೃಷ್ಣ ಹೆಗಡೆ ಅವರ ನಿಧನದ ಬಳಿಕ ಭಾರತೀಯ ಜನತಾ ಪಕ್ಷವನ್ನ ಸೇರ್ಕೊಂಡ್ರು. ರಮೇಶ್ ಜಿಗಜಿಣಗಿ ಅವರು 1978ರಲ್ಲಿ ಇಂಡಿ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗಿದ್ರು. 1980ರಲ್ಲಿ ಇಂಡಿ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಆಯ್ಕೆಯಾದ್ರು. ನಂತರ ಅವರು ರಾಜ್ಯ ರಾಜಕಾರಣಕ್ಕೆ ಪ್ರವೇಶಿಸಿದ್ರು. 1983ರಲ್ಲಿ ಬಳ್ಳೊಳ್ಳಿ ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶಿಸಿದ ಅವರು 1998ರವರೆಗೆ ಒಟ್ಟು 3 ಬಾರಿ ಈ ಕ್ಷೇತ್ರದಿಂದ ಶಾಸಕರಾಗಿ ಚುನಾಯಿತರಾಗಿದ್ದರು. 1983ರಲ್ಲಿ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಂತರ 1984-85ರಲ್ಲಿ ಅಬಕಾರಿ ಖಾತೆ ರಾಜ್ಯ ಸಚಿವರಾಗಿದ್ದರು. 1996-98ರ ಅವಧಿಯಲ್ಲಿ ಮುಖ್ಯಮಂತ್ರಿ JH ಪಟೇಲ್ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತು ಕಂದಾಯ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು. ರಾಜ್ಯ ರಾಜಕಾರಣದಿಂದ ಅವರು ರಾಷ್ಟ್ರ ರಾಜಕಾರಣದೆಡೆಗೆ ಗಮನವನ್ನ ಹರಿಸಿದ್ರು. 1998, 1999 ಮತ್ತು 2004ರಲ್ಲಿ ಸತತವಾಗಿ ಚಿಕ್ಕೋಡಿ ಕ್ಷೇತ್ರದಿಂದ ಸಂಸದರಾಗಿ ಲೋಕಸಭೆಯನ್ನ ಪ್ರವೇಶಿಸಿದ್ರು. ನಂತರ ಕ್ಷೇತ್ರವನ್ನ ಬದಲಿಸಿದ್ರು. 2009 ಮತ್ತು 2014ರಲ್ಲಿ ವಿಜಯಪುರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದ್ರು. ಸಂಸದರಾಗಿ ಅವರು ಹಣಕಾಸು ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸದಸ್ಯರಾಗಿ, ವಾಣಿಜ್ಯ ಸಂಸದೀಯ ಸಮಿತಿ ಸದಸ್ಯರಾಗಿ, ಗೃಹ ವ್ಯವಹಾರಗಳ ಸಂಸದೀಯ ಸಮಿತಿ ಹಾಗೂ ಅದರ ಉಪಸಮಿತಿಯಾದ ಕೇಂದ್ರ ಅರೆಸೇನಾ ಪಡೆಗಳ ಸಿಬ್ಬಂದಿ ನೀತಿಯ ಸದಸ್ಯರಾಗಿ ಹಾಗೂ ಇತರೆ ಸಮಿತಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು. 2014ರ ಚುನಾವಣೆಯಲ್ಲಿ ಅವರು ವಿಜಯಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ರಾಥೋಡ್ ಅವರ ಎದುರು ಸುಮಾರು 70,000 ಮತಗಳ ಅಂತರದಿಂದ ಗೆಲುವನ್ನ ದಾಖಲಿಸಿದ್ರು. ಜಿಗಜಿಣಗಿ 4,71,757 ಮತಗಳನ್ನ ಪಡೆದಿದ್ರೆ ರಾಥೋಡ್ ಅವರು 4,01,938 ಮತಗಳನ್ನ ಪಡೆದುಕೊಂಡಿದ್ರು. ಚಲಾವಣೆಯಾದ ಮತಗಳಲ್ಲಿ 48.8% ಮತಗಳನ್ನ ಅವರು ಗಳಿಸಿದ್ರು. 2009ರ ಚುನಾವಣೆಯಲ್ಲಿ ಜಿಗಜಿಣಗಿ ಅವರು 3,08,939 ಮತಗಳನ್ನ ಪಡೆದಿದ್ರೆ ಅವರ ಎದುರಾಳಿ 2,66,535 ಮತಗಳನ್ನ ಪಡೆದಿದ್ರು. 47.56% ಮತಗಳು ಅವರಿಗೆ ದೊರೆತಿದ್ದವು. 2004ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ SB ಘಾಟಗೆ ಅವರನ್ನ ಸುಮಾರು 40,000 ಮತಗಳ ಅಂತರದಿಂದ ಸೋಲಿಸಿದ್ರು. ಜಿಗಜಿಣಗಿ ಅವರು 3,79,580 ಮತಗಳನ್ನ ಪಡೆದಿದ್ರೆ ಘಾಟಗೆ ಅವರಿಗೆ 3,36,088 ಮತಗಳು ದೊರೆತಿದ್ದವು.
1999ರಲ್ಲಿ ಅವರು ಸಂಯುಕ್ತ ಜನತಾ ದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆಗ 3,92,450 ಮತಗಳು ದೊರೆತಿದ್ರೆ ಕಾಂಗ್ರೆಸ್ನ ಕಣಗಲಿ ಪಿ ಅವರಿಗೆ 3,07,860 ಮತಗಳು ಬಂದಿದ್ದವು. ಚಲಾವಣೆಯಾದ 52% ಮತಗಳು ಜಿಗಜಿಣಗಿ ಅವರಿಗೆ ದೊರೆತಿದ್ದವು. ಅದಕ್ಕೂ ಮೊದಲು 1998ರಲ್ಲಿ ನಡೆದಿದ್ದ ಲೋಕಸಭಾ ಚುನಾವಣೆ ಅವರ ಪಾದಾರ್ಪಣೆಯ ಚುನಾವಣೆಯಾಗಿತ್ತು. ಈ ಚುನಾವಣೆಯಲ್ಲಿ 7 ಬಾರಿ ಸಂಸದರಾಗಿದ್ದ ಅನುಭವಿ ಕಾಂಗ್ರೆಸ್ ನಾಯಕ ಶಂಕರಾನಂದ್ ಅವರನ್ನ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಲೋಕಸಭೆಗೆ ಮೊದಲ ಹೆಜ್ಜೆಯನ್ನ ಇರಿಸಿದ್ದರು. ಸಚಿವ ಜಿಗಜಿಣಗಿ ಅಧಿವೇಶನಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಕ್ತ ಅವಧಿಯಲ್ಲಿ ರಮೇಶ್ ಜಿಗಜಿಣಗಿ ಸಂಸತ್ ಕಲಾಪಗಳಿಗೆ 97% ಹಾಜರಾತಿಯನ್ನ ಹಾಕಿದ್ದಾರೆ. ಆದ್ರೆ ಕಲಾಪದ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿರೋದು ಕಡಿಮೆ. ಸಂಸದರಾಗಿ ಅವರು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸಿಲ್ಲ. ಇನ್ನು ಕೇಳಿರುವುದು ಒಂದು ಪ್ರಶ್ನೆಯನ್ನ ಮಾತ್ರ.